ಮಿನಿ ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ನುಗ್ಗೆಕಾಯಿ ಸಾಂಬಾರು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ರೆಸಿಪೀಸು. ಶೇಂಗಾ ಬೀಜ ಹಾಕ್ಕೊತಿದ್ದೀನಿ, ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಕಡಲೆ ಅಂದರೆ ಹುರಿಗಡಲೆ. ಈಗ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ 2 ಸ್ಪೂನಷ್ಟು, ಕೊತ್ತಂಬರಿ ಹಾಕ್ಕೊಳ್ಳಿ, ಜೊತೆಗೆ ಒಣಕೊಬ್ಬರಿ, ಹುಣಸೆಹಣ್ಣು. ಈಗ ನೋಡಿ 1/4 kg ನುಗ್ಗೆಕಾಯಿ, ತೊಗರಿಬೇಳೆ, ಈರುಳ್ಳಿ, ಟೊಮೊಟೊ. ಈಗ ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಿಕ್ಕಾಕಿ ಸಾಸಿವೆ ಕಾಳು ಜೀರಿಗೆ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಆ ಥರ ಫ್ರೈ ಆಗ್ತಿದೆ ಅಲ್ವಾ. ಈಗ ಫ್ರೈ ಆದಮೇಲೆ ನಾನು ರುಬ್ಬಿರೋಂಥ ಮಸಾಲೆ ಐಟಮ್ಸ್ ಏನಿದೆಯೋ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆಯನ್ನು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಫ್ರೈ ಆಗ್ತದೆ ಚೆನ್ನಾಗಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಪೌಡರು, ಸ್ವಲ್ಪ ಬೆಲ್ಲ ರುಚಿಗೆ ಬೇಕಂದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಎಲ್ಲ ಮಿಕ್ಸ್ ಆಗಿದೆ. ಇದ್ರ ಜೊತೆಗೆ ನುಗ್ಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೊಳೆದು ಇಟ್ಟಿದ್ದೀವಲ್ವ ತೊಗರಿಬೇಳೆ, ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೊಟೊ ಅದನ್ನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನಾನು 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೇ ರುಬ್ಬಿರೋಂಥ ಜಾರ್ ಇದೆಯಲ್ವ, ಆ ಮಸಾಲೆ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿದ್ದೀನಿ ನೋಡಿ. ಉಪ್ಪು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಈಗ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 5 ನಿಮಿಷನೇ ಸಾಕಾಗುತ್ತೆ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ನೋಡಿ. ವಿಸಿಲ್ ಆಗಿದೆ. ಸಾಂಬಾರು ಯಾವ ರೀತಿ ಆಗಿದೆ, ಈ ಹದಕ್ಕೆ ಆಗಿದೆ ನೋಡಿ. ಮುದ್ದೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ನು. ಇಡ್ಲಿ ಜೊತೆ ಕೂಡ ತಿನ್ಕೊಬೋದು. ಈ ನನ್ನ ಮಿನಿ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.